ರಾಮಕಥಾಮೃತ ಸಾರ ಸಾರ ರಾಮಕಥಾಮೃತ ಸಾರ ಆಲೈಸುವ ಅತಿ ಮಧುರ ಮಧುರ ರಾಮಕಥಾಮೃತ ಸಾರ. ಘೋರತರ ಸಂಸಾರ ಸಂಸಾರವೆಂಬೋ ಶರಧಿಗೆ ಭವತಾರ ಕವಿದು ಸಾರ ಶರಧಿಗೆ ಭವತಾರ ಕವಿದು ಸಾರ ರಾಮಕಥಾಮೃತ 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 ಸಾರ. ರಘುರಾಮಚಂದ್ರ ಭಗವಾನ ಕೀ ಜೈ. ಭವ್ಯವಾದಂಥ ರಾಮನ ಮಹಿಮೆ ವಾಲ್ಮೀಕಿ ಮಹರ್ಷಿಗಳು ಮುಂದೆ ವರ್ಣನೆ ಮಾಡ್ತಾರೆ. ರಾಮನ ದಿವ್ಯವಾದಂತಹ ಹಸ್ತದಿಂದ ಶಿವಧನಸ್ಸನ್ನು ಮುರಿದದ್ದಾಗಿದೆ, ಹರಧನಸ್ಸು ಧನುರ್ಭಂಗವಾಗಿದ್ದಾಗಿದೆ. ಮುಂದೇನಾಯಿತು ಅನ್ನೋದನ್ನು ಚಿಂತಿಸುವಂತಹ ಕಾಲ. ಸಮಸ್ತ ಸಭೆ ಅಚ್ಚರಿಯಿಂದ ನೋಡುತ್ತಾ ಇದೆ. ಜಗಜ್ಜನನಿ ಆದಿಶಕ್ತಿ ಮಹಾಮಾಯಿ ಲೋಕಮಾತೆ ಅಯೋನಿಜಳಾಯಿ ಸೀತೆ ತಾನು ದಿವ್ಯವಾದ ಕುಸುಮ ಮಂದಾರ ಹೂವಿನ ಹಾರವನ್ನ ಬೆಳೆದಿದ್ದಾಳೆ. ವೇದಿಕೆಯಲ್ಲಿ ಆ ಲೋಕಮಾತೆ ಅಲಂಕೃತಳಾಗಿದ್ದಾಳೆ. ಪಟ್ಟದ ಆನೆಯಿಂದ ಆಕೆಯನ್ನು ಇಳಿಸಿ ಕರೆತರುವಂತಹ ಕಾಲ. ಬಂಗಾರದ ಲತೆಯಂತೆ ಬಳಗುವಳು ಬಾಜು ಬಂದಿಗೆಯ ಬಂಡೆ ಕಟ್ಟಿಹಳು ಕಾಲಿಗೆ ಆ ನೆರಿಗೆ ಚಿಮ್ಮುವಳು ಮುತ್ತಿನ ಬೈತಲೆಯಿಂದ ಮೆರೆಯುವಳು ರಂಗನೀಲ ಕುಂದಳದಿರಸಿವಳು ಗಾಲದಿ ತಿಲಕವ ಸಿದ್ಧಿ ಹಚ್ಚಿಯಳು ಮುಂಗಮುಚಿತ ಭಾರಕ್ಕೆ ತಡೆಯಳು ಕಾಮಿನಿಯನ್ನ ನಿಗುರುಗಳು ಜಾಲ ಚುರುಡಿ ಹಾಕಿದ ಚಂದದ ಪದ ಮುಡಿಯಳು ಮಲ್ಲಿಗೆ ಎರಳ ತುಂಬಿಯಳು ಮಂದ ಸ್ಮಿತದಲ್ಲಿ ಮೋಹಿಸುತ್ತಿಯಳು ಬೆಳಗಿನಿಂದ ಬಿಡು ನುಡಿಯ ತೋರುವಳು ಬಗೆ ಬಗೆ ಆಭರಣಗಳ ನಿಟ್ಟಿಯಳು ನಡಿಗೆಗಳಂತಗೆ ನಾಚಿತು ಹಂಸ ನಖಮಣಿ ಚಂದ್ರಿಕೆಗೆ ಬಿದ್ದು ಮಾಸೆ ಹರಡಿ ಗಂಗಣ ದ್ವಾರ ಹಿಂದೊಪ್ಪ ಹೆರಳ ಬಂಗಾರ ಭರ್ಜರಿಯ ಶರಗಿ ವಯ್ಯಾರ ಅರೆಬಿರಿದ ಮಲ್ಲಿಕಾಹಾರ ಆಬಿಗಿದ ಪುಷ್ಪ ಸಾಸನಿಗೆ ಮುತ್ತಿ ನಿಮ್ಮೆರೆಯುವ ಬೈಸಲೆ ಮುಖದ ಮೇಲೆ ಹಣೆ ಕೊಟ್ಟು ಸ್ತನಭರಗೆ ಗಟ್ಟಿಯ ಕರವಿಟ್ಟು ನವ ತರುಣಿಯರು ಶಶಿಕಿರಣಿಯರು ಸುವರ್ಣಿಯರಾರು ಹಿರಿಯರು ಹಿಮಕರನ ಮಂಡಲ ಮುಖಮಂಡಲವು ಸರಸಿದಾಕ್ಷಿಯರ ಶುಭನೋಟಗಳು ಸ್ನೇಹಕರ ಚುತವಾದ ನೇತ್ರಗಳು ಪಂಕಜಲ ಜೇಂಕರಿವ ಭೃಂಗಗಳು ಉನ್ನತ ಕಾಂಚನ ಗಿರಿಚಿತನಗಳು ಅರಳಿ ಕಂಕಣ ದ್ವಾರ ಹಿಂದೊಪ್ಪ ಎರಳ ಬಂಗಾರ ಭರ್ಜರಿಯ ಶರಗಿ ವಯ್ಯಾರ ಅರೆಬಿರಿದ ಮಲ್ಲಿಕಾಹಾರ ಆಬಿಗಿದ ಪುಷ್ಪ ಸಾಸರಿಗೆ ಮುತ್ತಿ ನಿಮ್ಮೆರೆವ ಬೈಸಲೆ ಮುಖದ ಮೇಲೆ ಹಣೆ ಬಟ್ಟು ಸ್ತನಭರಗೆ ಗಟ್ಟಿಯ ಕರವಿಟ್ಟು ನವ ತರುಣಿಯರು ಶಶಿಕಿರಣಿಯರು ಸುವರ್ಣಿಯರಾರು ಬಿಡಿಯರು ಜಗಜ್ಜನನಿ ಮಹಾಮಾತಾಗಿ ಲೋಕಮಾತೆ ಜಗಜ್ಜನನಿ ತಾನು ಅಲಂಕೃತಳಾಗಿ ಮುಂದಕ್ಕೆ ಧಾವಿಸ್ತಾ ಇದ್ದಾಳೆ. ದಿವ್ಯವಾದಂತ ಕುಸುಮ ಮಂದಾರ ಹೂವಿನ ಹಾರವನ್ನ ಹಿಡಿದು ಅನಿತರೋಳ್ ಸಂಭ್ರಮಿತ ಸಖಿಯರ ನಡುವೆ ಸೀತೆ ತಾಂ. ಕವಿಗಳು ವರ್ಣನೆ ಮಾಡ್ತಾರೆ. ಲೋಕಮಾತೆ ಅಲಂಕಾರ ಮಾಡಿಕೊಂಡಿದ್ದಾರೆ. ಲೋಕಮಾತೆಯ ಅಲಂಕಾರವೇ ನಮ್ಮಲ್ಲಿ ಲೌಕಿಕ ಮಾತೆಯರಿಗೂ ಸೌಮಾಂಗಲ್ಯವತಿಯರಿಗೂ ಅದೇ ಅಲಂಕಾರ ಶಾಸ್ತ್ರ ಹೇಳಿದ್ದಾರೆ. ಎರಡೂ ಕೈ ತುಂಬ ಬಳೆ ಇಡಬೇಕು, ದೀರ್ಘವಾದಂಥ ಕುಂಕುಮವನ್ನು ದೊಡ್ಡದಾಗಿಡಬೇಕು. ಹೀಗೆಲ್ಲ ನಿಯಮವನ್ನು ನಮ್ಮ ಹಿರಿಯರು ಹಾಕಿ ಕೊಟ್ಟಿದ್ದಾರೆ. ಹಾಗೆ ಲೋಕಮಾತೆ ಜಗಜ್ಜನನಿ ತಾನು ಆ ದಿವ್ಯವಾದ ಅಲಂಕೃತಳಾಗಿ ಅನಿತರುಳ್ ಸಂಭ್ರಮಿತ ಸಖಿಯರ ನಡುವೆ ಸೀತೆ ತಾಂ ಕರದೂಳ್ ವಿಜಯ ಕುಸುಮ ಮಂದಾರ ಮಾಲೆಯಂ ಪಿಡಿದು ತಾ ಮೋಹಿನಿಯೋ ತ್ರಿಭುವನ ರಥಿಯೋ ವಯ್ಯಾರ ಸುಂದರಿಯೋ ಮೇಣ್ ತುಹಿನಗಿರಿ ಶಿವಶಿರದ ಮಾನಸ ಸರೋವರದಿ ಸಂಭವಿಸಿ ವನದೇವಿಯರ ಸೇವೆಯೋಳ್ ಸರಿದು ಮುಂಬರಿದು ಸಾಗರವನಪ್ಪುವ ತವಕದಿಂ ಪ್ರವಾಹಿಪ ಜಾಹ್ನವಿಯ ಹೊನಲೋ ಏನೆಂಬೆನ ಹರಿದು ಬಂದಳು ಸೀತೆ ಶ್ರೀರಾಮ ಮನ್ಮಥ ಶರಧಿಯ ತಟಕೆ. ಒಂದೊಂದೇ ಹೆಜ್ಜೆ ನೀಡುತ್ತಾ ಅಲಂಕೃತಳಾದಂಥ ಲೋಕಮಾತೆ ಸೀತೆ ತಾನು
ನಾಚಿ ತಲೆ ತಗ್ಗಿಸಿ ಮುಂದಕ್ಕೆ ಬರ್ತಾ ಇದ್ದಾಳೆ. ಕರದಲ್ಲಿ ವಿಜಯ ಕುಸುಮ ಮಂದಾರ ಪುಷ್ಪಹಾರವನ್ನು ಹಿಡಿದು, ಸಾಗರವು ಹೇಗೆ ಹುಟ್ಟಿದ್ದು ಮಾನಸ ಸರೋವರದಲ್ಲಿ ಹುಟ್ಟಿದಂತ ಜಾಹ್ನವಿ, ಸಾಗರವನಪ್ಪುವ ತವ ಕದಿಂ ಪ್ರವಾಹಿಪ ಜಾಹ್ನವಿಯ ಹೊನಲೋ ಅಂಬ ಹಾಗೆ ಹರಿದು ಬಂದಳೆ ಸೀತೆ ಶ್ರೀರಾಮ ಮನ್ಮಥ ಶರದಿಯ ತಟಕೆ. ಒಂದೊಂದೇ ಹೆಜ್ಜೆ ಇಟ್ಟು ಮುಂದಕ್ಕೆ ಬರ್ತಾ ಇದ್ದ. ಇಡೀ ಸಭೆ ಅಚ್ಚರಿಯಿಂದ ನೋಡ್ತಾ ಇದೆ. ಆಗ್ಲೇ ಸೀತೆ ಮುಂದಕ್ಕೆ ಬರ್ತಾಳೆ. ಇಲ್ಲಿ ಸಣ್ಣ ಸಮಸ್ಯೆ, ಸಣ್ಣ ಸಮಸ್ಯೆ ದೊಡ್ಡದೇ ಸಮಸ್ಯೆ. ರಾಮ ಸ್ವಲ್ಪ ಗಂಭೀರನಾಗಿ ನಿಂತಿದ್ದಾನೆ, ಸೀತೆ ಸ್ವಲ್ಪ ತಗ್ಗಿದ್ದಾಳೆ, ರಾಮ ಸ್ವಲ್ಪ ಎತ್ತರ ಇದ್ದ. ರಾಮ ಯಾರಿಗೂ ಬಗ್ಗುವವನಲ್ಲ, ತಗ್ಗುವವನು ಅಲ್ಲ. ಇಡೀ ಜಗತ್ತೇ ಅವನ ಪಾದಕ್ಕೆ ಬಗ್ಬೇಕು ಅಲ್ವೇ? ಹಾಗೆ ಮಹಾನ್ ಸಭೆಯಲ್ಲಿ ರಾಮದೇವರು ಗಂಭೀರನಾಗಿ ನಿಂತಿದ್ದಾನೆ, ಸೀತೆ ಸ್ವಲ್ಪ ಕುಳ್ಳ. ಸ್ವಯಂವರದಲ್ಲಿ ಕ್ಷಾತ್ರ ಧರ್ಮದಲ್ಲಿ ಹಾರ ಹಾಕೋದೇ ಮುಹೂರ್ತ. ಆ ನಿಮಿತ್ತವಾಗಿ ಸೀತೆಗೆ ಹಾರ ಹಾಕಲಿಕ್ಕೆ ಸಿಗೋದಿಲ್ಲ, ರಾಮ ತಲೆ ತಗ್ಗಿಸೋದಿಲ್ಲ. ಪರಿಹಾರ ಮಾಡೋದು ಹೇಗೆ? ಅದಕ್ಕಾಗಿ ಪುರೋಹಿತರನ್ನ ಇಟ್ಟುಕೊಳ್ಬೇಕು ಮಧ್ಯದಲ್ಲಿ. ಪೂರ್ವದಿಂದಲೂ ಶಿಷ್ಯರ ಹಿತಚಿಂತನೆ ಮಾಡುವವ ಪುರೋಹಿತ ಅಂತೆ. ಹಾಗೆ ರಾಮದೇವರು ಗಂಭೀರವಾಗಿ ನಿಂತಿದ್ದಾನೆ, ಸೀತೆಗೆ ಹಾರ ಹಾಕ್ಲಿಕ್ಕೆ ಸಿಗೋದಿಲ್ಲ. ಸಭೆ ಅಚ್ಚರಿಯಿಂದ ನೋಡ್ತಾ ಇದೆ, ಆಭಾಸವಾಗ್ತದೆ. ಸೀತೆಗೆ ಹಾರ ಹಾಕ್ಲಿಕ್ಕೆ ಸಿಗೋದಿಲ್ಲ, ರಾಮ ತಲೆ ತಗ್ಗಿಸೋದಿಲ್ಲ. ಈಗೆಲ್ಲ ಈ ವಿವಾಹ ಎಲ್ಲ ನೋಡ್ಲಿಕ್ಕೆ ಸಿಗೋದಿಲ್ಲ. ಈಗೆಲ್ಲ ಹೆಣ್ಣು ಮಾಲೆ ತರುವಾಗಲೇ ಗಂಡು ಆಗಲೇ ಮಂಟಪದಲ್ಲಿ ತಲೆ ತಗ್ಗಿಸಿ ನಿಂತಿರ್ತಾನೆ. ಅಂದ್ರೆ ಏನರ್ಥ? ಮಂಟಪದಲ್ಲಿ ಒಮ್ಮೆ ತಲೆ ತಗ್ಗಿಸಿದ ಮೇಲೆ ಮತ್ತೆ ಸದ್ಯ ತಲೆ ಎತ್ತೋದಿಲ್ಲ ಅಂತ ಅರ್ಥ. ಆದರೆ ಇಲ್ಲಿ ರಾಮದೇವರು ಗಂಭೀರನಾಗಿ ನಿಂತಿದ್ದಾನೆ, ಯಾರಿಗೆ ಬಗ್ಗುವನಲ್ಲ, ತಗ್ಗುವನಲ್ಲ. ಇಡೀ ಜಗತ್ತೇವನ ಪಾದಕ್ಕೆ ಬಗ್ಗುತ್ತದೆ. ವಿಶ್ವಾಮಿತ್ರರು ನೋಡಿದರು, ರಾಮ ತಲೆ ತಗ್ಗಿಸಿಲ್ಲ, ಸೀತೆಗೆ ಹಾರ ಹಾಕ್ಲಿಕ್ಕೆ ಸಿಗೋದಿಲ್ಲ. ವಿಶ್ವಾಮಿತ್ರರು ಲಕ್ಷ್ಮಣನ ಬಳಿ ಕರೆದರು, ಕಿವಿಯಲ್ಲಿ ಏನೋ ಹೇಳಿದರು. ಏನು ಹೇಳಿದ್ರು ನಮಗೂ ಗೊತ್ತಿಲ್ಲ, ಮತ್ತೆ ಆಮೇಲೆ ಬಂದು ಕೇಳೋದು. ಕಿವಿಯಲ್ಲಿ ಏನು ಹೇಳಿದ್ರು ಕೇಳೋ ಮಂದಿನೇ ಉಂಟು. ಆದ್ರೆ ಲಕ್ಷ್ಮಣನ ಕಿವಿಯಲ್ಲಿ ಏನೋ ಹೇಳಿದರು. ಲಕ್ಷ್ಮಣ ಅವಸರವಾಗಿ ಬಂದು ರಾಮನ ಪಾದಾರವಿಂದಕ್ಕೆ ವಂದಿಸಿದ. ಆ ಮಹಾನ್ ಸಭೆಯಲ್ಲಿ ರಾಮನಿಗೆ ಅಚ್ಚರಿ ಆಯಿತು. ಲಕ್ಷ್ಮಣ ಹೀಗೆ ಬಂದು ನಮಸ್ಕಾರ ಮಾಡಲಿಕ್ಕೆ ಏನೋ ಕಾರಣ ಇರಬಹುದು ಎಂಬುದಾಗಿ ಬಾಗಿ ಹಾಗೆ ಲಕ್ಷ್ಮಣನ ಭುಜವನ್ನ ಬಾಗಿ ಹಿಡಿಯುವಾಗ ಸೀತೆ ಹಾರ ಹಾಕಿಬಿಟ್ಲಂತೆ. ಸೀತಾರಾಮಚಂದ್ರ ಭಗವಾನಿಗೆ ಸೀತೆ ಹಾರ ಹಾಕಿದ್ಲು. ಹಾಗೆ ಹಿಂದಕ್ಕೆ ನಿಂತಳಂತೆ, ರಾಮನ ಪಾದವನ್ನು ಸ್ಪರ್ಶ ಮಾಡಿಲ್ವಂತೆ. ಯಾಕಂದ್ರೆ ಆಕೆ ಕೇಳಿದ್ಲು, ಶ್ರೀರಾಮಸ್ಯ ಪದಾರವಿಂದ ರಜಸ ಜಾತಾ ಶಿಲಾ ಸುಂದರಿ. ಶ್ರೀರಾಮನ ಪಾದಾರವಿಂದದ ಧೂಳಿಗೆ ಒಂದು ಶಿಲೆಯೊಂದು ಹೆಣ್ಣಾದಂತಹ ಕಥೆಯನ್ನು ಕೇಳಿದ್ರು. ಅಹಲ್ಯೇನು ಸೀತೆ ಬೆರಳಿಗೆಲ್ಲ ಉಂಗುರ ಇಟ್ಟಿದ್ದಾಳೆ, ಅದೊಂದು ಬೆಲೆ ಬಾಳುವಂತ ಕಲ್ಲು. ಆಮೇಲೆ ಬಳೆಗೆಲ್ಲ ಬೇರೆ ಬೇರೆ ಸಣ್ಣ ಸಣ್ಣವಾದಂತಹ ವಜ್ರದ ಹರಳುಗಳು. ಯೋಚನೆ ಮಾಡಿಲ್ಲಂತೆ, ನಾನೇನಾದ್ರೂ ನಮಸ್ಕಾರ ಮಾಡುವಾಗ ಈ ಹರಳಿಗೆ ರಾಮನ ಪಾದಧೂಳು ತಾಗಿದೆ, ಶ್ರೀರಾಮಸ್ಯ ಪದಾರವಿಂದ ರಜಸ ಜಾತಾ ಶಿಲಾ ಸುಂದರಿ, ರಾಮನ ಪಾದಧೂಳಿತಾಗಿ ಆ ಕಲ್ಲುಗಳೆಲ್ಲ ಒಂದು ಹೆಣ್ಣಾಗಿ ನಿಂತು ರಾಮನ ಕಣ್ಣು ಆ ಹೆಣ್ಣುಗಳ ಮೇಲೆಲ್ಲ ಬಿದ್ದರೆ ಹೀಗೆಲ್ಲ ಕಲ್ಪನೆ ಮಾಡಿಕೊಂಡಳಂತೆ. ಹಾಗಾಗಿ ನಮಸ್ಕಾರ ಮಾಡದೆ ಹಿಂದಕ್ಕೆ ಸರಿದು ನಿಂತಳು ಸೀತೆ. ಈಗಂತೂ ಕವಿಗಳು ಚಿಂತನೆ ಮಾಡಿದ್ದ. ರಾಮದೇವರು ಗಂಭೀರನಾಗಿ ನಿಂತಿದ್ದ. ಸಂತಸದ ಸುದ್ದಿ. ರಾಜ ಜನಕ ಇನಕುಲಕ್ಕೂ ನಿಮಿಕುಲಕ್ಕೂ ಸಂಬಂಧವಾಯಿತೆಂಬುದಾಗಿ ಸಂತಸದಿಂದ ಪುರೋಹಿತರಾದಂತಹ ಶತಾನಂದರನ್ನ ಮುಂದುಗೂಡಿಸಿ ಬೆಲೆ ಬಾಳುವಂತಹ ವಸ್ತುವನ್ನ ಕೊಡುವರೇ ರೂಪದಲ್ಲಿ ಶತಾನಂದರನ್ನ ಅತಿ ವೇಗವಾಗಿ ಧಾವಿಸುವಂತಹ ರಥಾಶ್ವವನ್ನು ಸಿದ್ಧ ಮಾಡಿ ಅಯೋಧ್ಯೆಗೆ ಸುವಾರ್ತೆಯನ್ನು ಮುಟ್ಟಿಸಬೇಕೆಂಬ ಸಂಕಲ್ಪವನ್ನು ತೊಟ್ಟು ಅತಿ ಶೀಘ್ರವಾಗಿ ವಾರ್ತೆಯನ್ನು ದಶರಥನಿಗೆ ಮುಟ್ಟಿಸಿದ್ದಾಗಿದೆ. ಸಂಭ್ರಮವೇ ಸಂಭ್ರಮ, ಸಂತೋಷವೇ ಸಂತೋಷ. ರಾಜ ದಶರಥನಿಗೆ ಈ ಸುವಾರ್ತೆಯನ್ನು ಕೇಳುತ್ತಲೇ ಅರಮನೆಯ ರಾಣಿಯರೆಲ್ಲ ಮುಂದಕ್ಕೆ ಬಂದು ಸಂತಸ ಈ ವಾರ್ತೆಯನ್ನ ಕೇಳಿ ಅತಿ ಶೀಘ್ರವಾಗಿ ಜನಕಪುರಿಗೆ
ದಶರಥನ ಪರಿವಾರ ಧಾವಿಸುವಂತಹ ಒಂದು ವ್ಯವಸ್ಥೆಯನ್ನು ಗೊಳಿಸಿದರಂತೆ. ಶತಾನಂದರು ಆಗಲೇ ಈ ಸುವಾರ್ತೆಯನ್ನು ಮುಟ್ಟಿಸಿ ಅತಿ ಶೀಘ್ರವಾಗಿ ಜನಕಪುರಿಗೆ ಬರುವಂತೆ ಆಮಂತ್ರಣವನ್ನು ಕೊಟ್ಟು, ಇನಕುಲಕ್ಕೂ ನಿಮಿಕುಲಕ್ಕೂ ಸಂಬಂಧ ಕಲ್ಯಾಣಘಟ್ಟದ ಮಹೋತ್ಸವ ಜನಕಪುರಿಯಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಲಕ್ಷ್ಮೀನಾರಾಯಣರ ವಿವಾಹ ಅತಿವೈಭವವಾಗಿ ನಡೆಸುವಂತಹ ಸಿದ್ಧತೆಯನ್ನ ರಾಜ ದಶರಥ 3 ಸತಿಯರಿಂದ ಒಡಗೂಡಿ ಜನಕಪುರಿಯನ್ನು ಪ್ರವೇಶ ಮಾಡ್ತಾನೆ. ಜನಕರಾಜನು ಸಂತಸದಿಂದ ಬೀಗರಿಗೆ ಅತಿ ವ್ಯವಸ್ಥಿತವಾದಂತಹ ಸೇವೆಯನ್ನ ಗೈದು ಕುಲ ಪುರೋಹಿತರಾದಂಥ ವಸಿಷ್ಠರು, ಇತ್ತರ ಶತಾನಂದರು, ವಿಶ್ವಾಮಿತ್ರರೆಲ್ಲ ಸೇರಿ ಅನುಕೂಲವಾದ ಸಮಯವನ್ನ ನೋಡಿ ಸುಮುಹೂರ್ತವನ್ನ ಕಂಡು, ಮಘಾರಧ್ಯ ಮಹಾಬಾಹು ತೃತೀಯ ದಿವಸೇ ಪ್ರಭು ಫಲ್ಗುಣ್ಯಾಮುತ್ತರೇ ರಾಜಂ ತಸ್ಮಿನ್ ವೈವಾಹಿಕಂ ಕುರು. ಮುಹೂರ್ತವನ್ನು ಕೊಟ್ಟರಂತೆ. ಅದೇ ಸಮಯ ರಾಮನಿಗೆ 3 ಜನ ಸಹೋದರರಿದ್ದಾರೆ, ಕುಶಧ್ವಜನಿಗೆ 3 ಜನ ಕುವರಿಯರು, ಸೀತೆಗೆ 3 ಜನ ಸಹೋದರಿಯರಿದ್ದಾರೆ. ಮೇಳಮೇಳಿ ನೋಡಿದರಂತೆ ಅನುಕೂಲ ಆಗ್ತದೆ ಎಂಬುದಾಗಿ ಅರಿತು ಈ ವ್ಯವಸ್ಥೆಯನ್ನು ಅನುವಡಿಸಬೇಕೆಂಬುದಾಗಿ ನಿರ್ಣಯಿಸಿ ರಾಮನಿಗೆ ಸೀತೆಯೊಡಗೂಡಿ, ಲಕ್ಷ್ಮಣನಿಗೆ ಊರ್ಮಿಳೆಯೊಡಗೂಡಿ, ಭರತನಿಗೆ ಮಾಂಡವಿಯೊಡಗೂಡಿ, ಶತ್ರುಘ್ನನಿಗೆ ಶ್ರುತಕೀರ್ತಿಯಿಂದ ಒಡಗೂಡಿ ಆ ವಿವಾಹವನ್ನು ನಡೆಸುವಂತಹ ಸಂಕಲ್ಪವನ್ನ ಪುರೋಹಿತರ ಮಾರ್ಗದರ್ಶನದಲ್ಲಿ ಸಿದ್ಧ ಮಾಡಿದರಂತೆ. ರಾಜ ಜನಕ ತಾನು ಆಗಲೇ ವಿಶ್ವಕರ್ಮನಿಗೆ 4 ಕಲ್ಯಾಣ ಮಂಟಪವನ್ನು ಅತಿವೈಭವವಾಗಿ ಸಿದ್ಧ ಮಾಡುವಂತೆ ವ್ಯವಸ್ಥೆಗೊಳಿಸುವಂತೆ ನುಡಿದಿದ್ದ. ಅತಿವೈಭವದ ಸಿದ್ಧತೆ ನಡೆದಿದೆ. ಸಂಭ್ರಮವೇ ಸಂಭ್ರಮ ರಾಜಭವನದಿ, ಸಂಭ್ರಮವೇ ಸಂಭ್ರಮ ರಾಜಭವನದಿ. ಅಂಬರದಿ ಅಮರರ ಗುಣಗಾನ, ಅಂಬರದಿ ಅಮರರ ಗುಣಗಾನ, ತುಂಬಿ ತುಳುಕಿದಾನಂದದಿಂಜನ, ಸಂಭ್ರಮವೇ ಸಂಭ್ರಮ ರಾಜಭವನದಿ. ರಾಮಚಂದ್ರ ಭಗವಾನ್ ಕಿ ಜೈ. ಅತಿ ವೈಭವವಾಗಿ ಎರಡೂ ಕಡೆಯ ದಿವ್ಯವಾದ ದಿಬ್ಬಣಿಗರು ಸೇರಿಸಿ ಆ ಜನಕಪುರಿಯಲ್ಲಿ ಕಲ್ಯಾಣ ಮಹೋತ್ಸವ ಲೋಕ ಕಲ್ಯಾಣಾರ್ಥವಾಗಿ ಅದನ್ನೇ ಸಂಪ್ರದಾಯದಲ್ಲಿ ನಮ್ಮಲ್ಲಿ ಹಾಡು ಹೇಳೋದುಂಟು. ನಮ್ಮ ತಾಯಿಯಂದರು ಮಾರ್ಗದರ್ಶನ ಮಾಡೋದು. ಮಾಲೆ ನೀಡಿದಾಳೆ ಸೀತಾ ರಾಮಚಂದ್ರಗೆ, ಮಾಲೆ ನೀಡಿದಾಳೆ ಸೀತಾ ರಾಮಚಂದ್ರಗೆ, ಮಾರದಂತೆ ಸುಂದರಾಂಗ ಧೀರ ರಾಮಚಂದ್ರಗೆ, ಮಾಲೆ ನೀಡಿದಾಳೆ ಸೀತಾ ರಾಮಚಂದ್ರಗೆ. ಇಂಪಾಗಿರುವ ವಾದ್ಯ ಸ್ವರ ಕಂಪಿಸುತ್ತಿದೆ, ಇಂಪಾಗಿರುವ ವಾದ್ಯ ಸ್ವರ ಕಂಪಿಸುತ್ತಿದೆ. ಕೆಂಪು ಕಮಲ ನಯನನಿಗೆ, ಕೆಂಪು ಕಮಲ ನಯನನಿಗೆ, ಸಂಪಿಗೆಯ ಹೂವಿನ ಹಾರ ಮಾಲೆ ನೀಡಿದಾಳೆ ಸೀತಾ ರಾಮಚಂದ್ರಗೆ. ಜನಕ ನಂದಿನಿ ಜಾನಕಿಯು ಜನರ ಸಭೆಯೋಳು, ಜನಕ ನಂದಿನಿ ಜಾನಕಿ
ಮನುಮಥನ ಪಿತನಿಗೆ ಕುಸುಮ ಮಂದಾರ ಹೂವಿನ ಹಾರ. ಮನುಮಥನ ಪಿತನಿಗೆ ಕುಸುಮ ಮಂದಾರ ಹೂವಿನ ಹಾರ. ನಾಳೆ ನೀಡಿದಾಳೆ ಸೀತಾರಾಮಚಂದ್ರಗೆ. ನಾಳೆ ನೀಡಿದಾಳೆ ಸೀತಾರಾಮಚಂದ್ರಗೆ. ಮಾರನಂತೆ ಸುಂದರಾಂಗ ಮಾರನಂತೆ ಸುಂದರಾಂಗ ಧೀರ ರಾಮಚಂದ್ರಗೆ. ಮಾಲೆ ನೀಡಿದಾಳೆ ಸೀತಾ ರಾಮಚಂದ್ರಗೆ. ರಾಮಚಂದ್ರಗೆ ರಾಮಚಂದ್ರಗೆ. ಸೀತಾರಾಮಚಂದ್ರ ಭಗವಾನಗಿ ಜೈ. ಸಂಪ್ರದಾಯದ ಹಾಡಿನ ರೋಷ ಒಂದೆಡೆಯಲ್ಲಿ ನಡೆಯುತ್ತಾ ಇದೆ, ಇನ್ನೊಂದೆಡೆಯಲ್ಲಿ ವೇದದ ಘೋಷ. ಸುಮುಹೂರ್ತೆ ಸಾವಧಾನ ಸುಲಗ್ನೆ ಸಾವಧಾನ ತದೇವ ಲಗ್ನಂ ಸುದಿನಂ ತದೇವ ತಾರಾಫಲಂ ಚಂದ್ರಫಲಂ ತದೇವ. ಸುಮುಹೂರ್ತೆ ಸಾವಧಾನ ಸುಲಗ್ನೆ ಸಾವಧಾನಂ ಮಾಂಗಲ್ಯತಂತುನಾನೇನ ಮಮ ಜೀವನ ಹೇತುನಾ ಕಂಠೆ ವಿದ್ನಾಮಿ ಸುಭಗೆ ತ್ವಂ ಜೀವ ಶರದಾಂ ಶತಂ. ಸುಮುಹೂರ್ತೆ ಸಾವಧಾನ ಸುಲಗ್ನೆ ಸಾವಧಾನ. ಕಲ್ಯಾಣ ಮಹೋತ್ಸವ, ವೇದಘೋಷ, ವಾದ್ಯದ ಘೋಷ, ಹಾಡಿನ ರೋಷ, ಈ ಮೂಲಕವಾಗಿ ಜನಕಪುರಿಯಲ್ಲಿ ಅತಿ ವೈಭವವಾಗಿ ಕಲ್ಯಾಣ ಮಹೋತ್ಸವ ನಡೆಯುತ್ತದೆ. ವಿವಾಹದ ಒಂದೊಂದು ಘಟ್ಟವೂ ಸಹ ಬಹಳ ಶ್ರೇಷ್ಠವಾಗಿರುವಂಥದ್ದು. ಯಾಕಂದರೆ ಕನ್ಯಾದಾನ ದಶದೋಷ ವಿವರ್ಜಿತೆ, ಸೀತೆಯನ್ನ ಕನ್ಯಾದಾನ ಮಾಡುವಂತಹ ಕಾಲ. ಧರ್ಮ ಪ್ರಜಾಸಿದ್ಧ್ಯರ್ಥವಾಗಿ ಮಗಳನ್ನ ರಾಜ ಜನಕ ಒಪ್ಪಿಸಿಕೊಡುವಂತಹ ಕಾಲ. ಕನ್ಯೆಯನ್ನು ದಾನ ಮಾಡುವಂತಹದ್ದು ಬಹಳ ಕಠಿಣವಾದಂತಹ ಘಟ್ಟ. ಅಯೋನಿಜಳಾದಂತಹ ಸೀತೆ, ಆಕೆಯನ್ನ ರಾಜ ಜನಕ ಕನ್ಯಾದಾನ ಮಾಡುವಂತಹ ಕಾಲ. ದೇವರು ಕೋಣೆ ಕರೆತರ್ತ. ದೇವರು ಕೋಣೆ ಕರೆತಂದು ಅರಿಶಿಣ ಕುಂಕುಮವನ್ನ ಚೆಲ್ಲಿ ಆಕೆಯನ್ನು ನಿಲ್ಲಿಸಿದ. ನೀನಿಂತಿರು ಮುದ್ದು ಮಗಳೇ ಪ್ರಾಣೇಶನ ಸೇವೆಯೋಳು. ಸತಿಪತಿಗಳಿಬ್ಬರೂ ಸಹ ಸತಿ ಸುನಯನಾದೇವಿ, ರಾಜ ಜನಕ ಸುತೆಯಾದಂತ ಸೀತೆಯನ್ನ ಬಿಗಿದಪ್ಪಿ, ಮಗ ನಿನ್ನನ್ನು ದಾನ ಮಾಡ್ತೀನಿ ಅಂತ ನಮ್ಮ ಮೇಲೆ ಮುನಿಯಬೇಡ, ನಿನ್ನ ಸನ್ನಿಧಿ ಸದಾ ಇಲ್ಲಿ ನೆಲೆಯಾಗಿರಬೇಕೆಂಬುದಾಗಿ ಆಕೆಯನ್ನ ಸಂತೈಸುವಂತಹ ಕಾಲ. ಇಡೀ ಜನಕಪುರಿ ಕಣ್ಣೀರ ಕೋಡಿಯನ್ನು ಹರಿಸುತ್ತದೆ. ಅಯೋನಿಜಳಾದಂತಹ ಸೀತೆ ಆಕೆಯನ್ನು ಕನ್ಯಾದಾನ ಮಾಡುವಂತಹ ಸಮಯ. ರಾಜ ಜನಕನಿಗೆ ಇಷ್ಟೊಂದು ಕಷ್ಟ ಅಂದ ಮೇಲೆ ಲೌಕಿಕ ತಂದೆ ತಾಯಿಯರ ಸ್ಥಿತಿ ಹೇಗೆ? ನವಮಾಸ ಹೊಟ್ಟೆಯಲ್ಲಿ ಹೊತ್ತು ಹೆತ್ತು ಸಾಕಿ ಸಲಹಿ ಕಾಲ ಕಾಲಕ್ಕೆ ಬೇಕಾದಂಥ ವಿದ್ಯಾಭ್ಯಾಸವನ್ನ ಕೊಟ್ಟು ಕನ್ಯೆಯನ್ನು ದಾನ ಮಾಡುವಂತಹ ತಂದೆ ತಾಯಿಯರ ಸ್ಥಿತಿ ಹೇಗಾದೀತು? ಅದಕ್ಕೆ ಕವಿಗಳು ವರ್ಣನೆ ಮಾಡ್ತಾರೆ. ಹೆಣ್ಣು ಹಡೆಯಲಿ ಬ್ಯಾಡ, ಹೆರವರಿಗೆ ಕೊಡಬ್ಯಾಡ, ಹೆಣ್ಣು ಹೋದಾಗ ಅಳಬ್ಯಾಡ, ಹೆಣ್ಣು ಹಡೆಯಲಿ ಬ್ಯಾಡ, ಹೆರವರಿಗೆ ಕೊಡಬ್ಯಾಡ, ಹೆಣ್ಣು ಹೋದಾಗ ಅಳಬ್ಯಾಡ ಮಗಳೇ, ಸಿಟ್ಟಾಗಿ ಶಿವನ ಬೈಬ್ಯಾಡ, ಸಿಟ್ಟಾಗಿ ಶಿವನ ಬೈಬ್ಯಾಡ. ಹೆಣ್ಣು ಹಡೆಯಲಿ ಬ್ಯಾಡ, ಹೆರವರಿಗೆ ಕೊಡಬ್ಯಾಡ, ಹೆಣ್ಣು ಹೋದಾಗ ಅಳಬ್ಯಾಡ ಮಗಳೇ, ಸಿಟ್ಟಾಗಿ ಶಿವನ ಬೈಬ್ಯಾಡ, ಸಿಟ್ಟಾಗಿ ಶಿವನ ಬೈಬ್ಯಾಡ.
ಗಂಜಿಯ ಕುಡಿದರು ಗಂಡನ ಮನೆಲೆಸ, ಅಂದಣದ ಮ್ಯಾಲ ಚೌರವ ಸಾರಿದರ ಅಂಗೀನ ತವರ ಮನಿಸ, ಹೆಣ್ಣು ಹಡೆಯಲಿ ಬ್ಯಾಡ ಹೆರವರಿಗೆ ಕೊಡಬ್ಯಾಡ, ಹೆಣ್ಣು ಹೋದಾಗ ಅಳಬ್ಯಾಡ ಮಗಳೇ, ಸಿಟ್ಟಾಗಿ ಶಿವಗ ಬೈಬ್ಯಾಡ, ಸಿಟ್ಟಾಗಿ ಶಿವಗ ಬೈಬ್ಯಾಡ. ಜಾನಪದ ಕವಿಗಳು ವರ್ಣನೆ ಮಾಡ್ತಾರೆ. ಅಯೋನಿಜಳ ಅಂತ ಸೀತೆಯನ್ನು ಕನ್ಯಾದಾನ ಮಾಡುವಂತಹ ಕಾಲ ರಾಜ ಜನಕ ಸುತೆಯಾದ ಸೀತೆಯನ್ನು ಬಿಗಿದಪ್ಪಿಕೊಂಡ. ಮಗ, ನಿನ್ನನ್ನು ದಾನ ಮಾಡ್ತೀನಿ ಅಂತ ನಮ್ಮ ಮೇಲೆ ಮುನಿಬೇಡ, ನಿನ್ನ ಸನ್ನಿಧಿ ಸದಾ ಇಲ್ಲಿ ನೆಲೆಯಾಗಿರಬೇಕೆಂಬುದಾಗಿ ಅರಿಶಿನ ಕುಂಕುಮದ ಮೇಲೆ ನಿಲ್ಲಿಸಿ ಆ ಲಕ್ಷ್ಮೀ ಸಾನ್ನಿಧ್ಯ ಸದಾ ದೇವರ ಕೋಣೆ ನೆಲೆಯಾಗಿರುವಂತೆ ಸುತೆಯಾದಂಥ ಸೀತೆಯನ್ನು ಬಿಗಿದಪ್ಪುವಂತಹ ಕಾಲ ಇಡೀ ಜನಕಪುರಿಯ ಕಣ್ಣೀರನ್ನು ಸುರಿಸುತ್ತದೆ. ಸೀತೆಯನ್ನ ರಾಮನ ಕರದ ಮೇಲೆ ಇಟ್ಟು, ಇಯಂ ಸೀತಾ ಮಮ ಸುತಾ, ವಾಲ್ಮೀಕಿ ಮಹರ್ಷಿಗಳು ವರ್ಣನೆ ಮಾಡ್ತಾರೆ. ರಾಜ ಜನಕ ಅಯೋನಿಯಳಾದಂಥ ಸೀತೆಯ ಕರವನ್ನ ರಾಮನ ಕೈ ಮೇಲೆ ಇಟ್ಟು, ಇಯಂ ಸೀತಾ ಮಮ ಸುತಾ ಸಹ ಧರ್ಮಚರಿತವ ಪ್ರತಿಚ್ಛ ಚೈನಾಂ ಭದ್ರಂತೆ ಪಾಣಿಂ ಗೃಹಿಣಿಶ್ವ ಪಾಣಿನಾಂ ಪತಿವ್ರತಾ ಮಹಾಭಾಗ ಛಾಯೇವಾನುಗತಾ ಸದಾ ಇತ್ಯುಕ್ತ್ವಾ ಪ್ರಾಕ್ಷಿಪದ್ರಾಜ ಮಂತ್ರಪೂತಂ ಜಲಂ ತದಾ. ಮಂತ್ರಪೂರಿತವಾದಂತಹ ಜಲದಿಂದ ಪೊಂಗೊಡದಲ್ಲಿ ಹಿಡಿದಂತಹ ಜಲ ಕನ್ಯೆಯನ್ನು ದಾನ ಮಾಡುವಂತಹ ಕಾಲ. ರಾಮ, ಒಂದು ಮನೆ ಕಾರ್ಯ ಇನ್ನೊಂದು ಮನೆಗೆ ಬರೋದಿಲ್ಲ. ಇವಳು ನಿನ್ನ ಪತಿವ್ರತಾ ಮಹಾಭಾಗ ಛಾಯೇವಾನುಗತಾ ಸದಾ, ನಿನ್ನ ನೆರಳಿದಂತೆ ನಿನ್ನ ಎಲ್ಲ ಕಾರ್ಯದಲ್ಲಿ, ಧರ್ಮ ಕಾರ್ಯದಲ್ಲಿ, ಅರ್ಥಕಾರ್ಯ ಧರ್ಮೇಚ ಅರ್ಥೇಚ ಕಾಮೇಚ ನಾಧಿಚರಾಮಿ ಎಂಬುದಾಗಿ ಸಂಕಲ್ಪ ಮಾಡಿಯೇ ಕರವನ್ನು ಹಿಡಿಯುವಂತಹ ಸ್ಥಿತಿ ನಮ್ಮ ಸಂಸ್ಕೃತಿ, ನಮ್ಮ ಹಿಂದೂ ಪರಂಪರೆ. ಆ ಮೂಲಕವಾಗಿ ವಿವಾಹದ ವೈಭವ, ದಶದೋಷ ವಿವರ್ಜಿತೆಯಾದಂಥ ಕನ್ಯೆಯ ಕರವನ್ನು ಬಿಡಿಯುವಾಗ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಗ್ನಿ ಸಾಕ್ಷಿಯಾಗಿ ಮಿತ್ರತ್ವ ನಡೆಯುತ್ತದೆ. ಅಂತೆಯೇ ಸಪ್ತಪದಿಯನ್ನು ತುಳಿಯುವಂತಹ ಸಮಯ. ಏಷ ಏಕಪದಿ ಭವ ಊರ್ಜೆ ದ್ವಿಪದಿ ಭವ ರಾಯಸ್ಪೋಷಾಯ ತ್ರಿಪದಿ ಭವ ಮಾಯೋ ಭವ್ಯಾಯ ಚತುಷ್ಪದಿ ಭವ ಪ್ರಜಾಭ್ಯ ಪಂಚಪದಿ ಭವ ಋತುಭ್ಯ ಷಟ್ಪದಿ ಭವ ಸಖಾ ಸಪ್ತಪದಿ ಭವ. ಕೊನೆಯದಾಗಿ ನಾನು ನಿನ್ನ ಸಖನಾಗಿ ಈ 7ನೇ ಹೆಜ್ಜೆ ಇಡುತ್ತಾ ಇದ್ದೀನಿ ಎಂಬುದಾಗಿ ಒಂದೊಂದು ಹೆಜ್ಜೆ ಇಡುವಾಗಲೂ ಸಹ ಸಂಕಲ್ಪ ಮಾಡ್ತಾಳಂತೆ. ಮೊದಲ ಹೆಜ್ಜೆಗೆ ಸಮೃದ್ಧಿಯಾಗಿ ನನ್ನ ವಿವಾಹ ಜೀವನ ಆಗಲಿ ಅಂತಾಳೆ. 2ನೇ ಹೆಜ್ಜೆ ಇಡುವಾಗ ಆ ಸಮೃದ್ಧಿಯನ್ನು ಅನುಭವಿಸುವಂಥ ಬಲವನ್ನು ಕೊಡಲಿ ಎಂಬುದಾಗಿ ಇಡುತ್ತಾಳೆ. ಆಮೇಲೆ 3ನೇ ಹೆಜ್ಜೆಯನ್ನು ಇಡುವಾಗ ಧನಧಾನ್ಯ ತನ್ನ ಸಮೃದ್ಧಿಯಾಗಿ ವೃದ್ಧಿಸಲಿ ನನ್ನ ಜೀವನದಲ್ಲಿ ಎಂಬುದಾಗಿ 3ನೇ ಹೆಜ್ಜೆ ಇಡುತ್ತಾಳೆ. 4ನೇ ಹೆಜ್ಜೆ ಇಡುವಾಗ ಈ ವಿವಾಹ ಜೀವನ ಸುಖ ಸಂತೋಷವನ್ನು ಕೊಡಲಿ ಎಂಬುದಾಗಿ 4ನೇ ಹೆಜ್ಜೆ ಇಡುತ್ತಾಳೆ. 5ನೇ ಹೆಜ್ಜೆ ಇಡುವಾಗ ವಂಶದ ಅಭಿವೃದ್ಧಿಯಾಗಿ ಈ ದಿವ್ಯವಾದಂಥ ಸಂಬಂಧ. ಪ್ರಜಾಭ್ಯ ಪಂಚಪದಿ ಭವ. ಇನ್ನು ಋತುಗಳು ಹೇಗೆ ಕಾಲ ಕಾಲಕ್ಕೆ ಸಂತೋಷವನ್ನು ಉಂಟು ಮಾಡುತ್ತಾವ, ಹಾಗೆ ನನಗೂ ಸಹ ಸಂತಸದ ಈ ವಿವಾಹ ಜೀವನ. ಅಂತೆ ಸಖಾ ಸಪ್ತಪದಿ ಭವ. 7ನೇ ಹೆಜ್ಜೆಯನ್ನು ಇಡುವಾಗ ನಾನಿನ್ನ ಸ್ನೇಹಿತನಾಗಿ ಆ ಸೌಹಾರ್ದವಾದಂತಹ ಜೀವನ ನಡೆಸುವಂತಾಗಲಿ ಎಂಬುದಾಗಿ ಸಪ್ತಪದಿಯನ್ನು ತೊಟ್ಟಂತಹ ಆ ಕನ್ಯೆ ತಾನು ಗಂಡನ ಹಿಂಬಾಲಿಸುವಂತಹ ಕಾಲ. ರಾಜ ಜನಕ ತಾನು ಏನೇನು ಆಕೆ ಬಳಸ್ತಿದ್ಲೋ, 4 ಸಹೋದರಿಯರು ಅರಮನೆಯಲ್ಲಿ ಯಾವ ವಸ್ತುವನ್ನು ಬಳಸ್ತಿದ್ರೋ ಅದನ್ನೆಲ್ಲ ಆಕೆ ಬಳುವಳಿಯಾಗಿ, ಅದನ್ನು ಬಳಸುವ ವಸ್ತುವನ್ನೇ ಕೊಡುವಂತಹದ್ದು ಬಳುವಳಿ ಅಂತ ನಮ್ಮಲ್ಲಿಗೆ ಶಾಸ್ತ್ರೀಯವಾಗಿ ಬಂದಿದೆ. ಯಾಕಂದರೆ ಮರಳಿ ತಂದೆಯ ಮನೆಯ ಮೇಲೆ ಆಕೆಗೆ ಮೋಹ ಉಂಟಾಗಬಾರದೆಂಬುದಾಗಿ ಆಕೆ ಬಳಸುವ ವಸ್ತುವನ್ನೆಲ್ಲ ಕಳುಹುತ್ತಾನೆ ರಾಜ ಜನಕ. ಆಮೇಲೆ ಎಲ್ಲ ಸಖಿಯರಿಂದ ಕಾಲ ಕಳೆಯುವಂತಹ ಆ ಸೇವಕಿಯರನ್ನು ಕಳುಹಿಕೊಡ್ತಾನೆ. ಹೀಗೆ ಲೋಕ ಕಲ್ಯಾಣಾರ್ಥವಾಗಿ ಲಕ್ಷ್ಮೀನಾರಾಯಣರ ವಿವಾಹ ಅತಿ ವೈಭವವಾಗಿ ಜನಕಪುರಿಯಲ್ಲಿ ನಡೆಯುತ್ತದೆ. ಆಗಲೇ ರಾಜ ಜನಕ ಸುತೆಯರನ್ನು ಕಳಿಸುವಂತಹ ಕಾಲ ಸಹಿಸಲಿಕ್ಕಾಗಲಿಲ್ಲ ಆತನಿಗೆ. ಕಂಬದ ಹಿಂದೆ ನಿಂತು, ಆದರೆ
ಉಭಯ ಕುಲವನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ನನ್ನ ಸುತೆಯನ್ನು ಉತ್ತಮವಾದಂತಹ ಆ ರಾಮನ ಕೈಗೆ ಇಟ್ಟಿದ್ದೇನೆ, ಜನ್ಮ ಸಾರ್ಥಕ ಎಂಬುದಾಗಿ ಲೋಕ ಕಲ್ಯಾಣವಾರ್ಥವಾಗಿ ಲಕ್ಷ್ಮೀನಾರಾಯಣನ ವಿವಾಹ ಜನಕಪುರಿಯಲ್ಲಿ ನಡೆಯುತ್ತದೆ. ಅಂತಹ ಲಕ್ಷ್ಮೀನಾರಾಯಣನ ವಿವಾಹ ಅತಿ ವೈಭವವಾಗಿ ನಡೆಯುತ್ತದೆ ಅನ್ನೋದನ್ನು ವಾಲ್ಮೀಕಿ ಮಹರ್ಷಿಗಳು ಗುಣಗಾನ ಮಾಡ್ತಾರೆ. ರಾಜ ಜನಕ 4 ಪುತ್ರಿಯರಿಗೂ ಭವ್ಯವಾದ ಮೇಣೆಯಿಂದ ಒಡಗೂಡಿ ಕಳಿಸುವಂತಹ ಕಾಲ, ಮಾರ್ಗದಲ್ಲಿ ಭಾರ್ಗವನಿಗೆ ವಂದಿಸಿ ಸುಖದಲ್ಲಿ ಅಯೋಧ್ಯೆಯನ್ನು ಸೇರಿದಂತಹ 4 ಸುತೆಯರು ಕಾಲ ಕಳೆಯುವಂತಹ ಕಾಲ. ರಾಜ ದಶರಥನು ಸಂತಸದಿಂದ ದಿನಗಳನ್ನು ಉರುಳಿಸುವಂತಹ ದಿನಗಳು. ರಾಮನನ್ನ ಇಡೀ ಪ್ರಜಾವೃಂದ ಗುಣಗಾನ ಮಾಡುತ್ತದೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಒಬ್ಬನೇ ರಾಮನಿಗೆ ಇಷ್ಟು ಹೆಸರನ್ನಿಟ್ಟು ಪ್ರಜಾವೃಂದ ಕರೆಯುತ್ತದೆ. ರಾಮಾಯ ಇದನ್ನು ಕರೆಯೋದು ಯಾರು? ದಶರಥ ಒಬ್ಬನೇ. ತಮ್ಮಯ್ಯ ಅಂತ ಕರೆದ ಹಾಗೆ ಹೆಸರು ಹೇಳದೆ. ರಾಮಾಯ ರಾಮಭದ್ರ ಇದನ್ನು ಕರೆಯೋಳು ಕೌಸಲ್ಯ. ಈ ಕುಲಕ್ಕೆ ನೀನು ಭದ್ರ ಎಂಬುದಾಗಿ ಆ ಹೆಸರನ್ನು ಕರೆಯೋಳು ಕೌಸಲ್ಯ ಮಾತ್ರ. ರಾಮಚಂದ್ರ ಇದನ್ನು ಕರೆಯೋಳು ಕೈಕೇಯಿ. ರಾಮನ ಮೇಲೆ ಪ್ರೀತಿ ಉಂಟು. ಈ ಕುಲಕ್ಕೆ ನೀನು ಚಂದ್ರಮ ಎಂಬುದಾಗಿ ಕೈಕೇಯಿ ಮಾತ್ರ ಆತನನ್ನ ರಾಮಚಂದ್ರ ಅಂತ ಕರೆಯುತ್ತಿದ್ದು. ವೇಧಸೆ ಇದನ್ನು ಕರೆಯೋರು ಯಾರು? ವೇದಜ್ಞರಾದಂಥ ಋಷಿಮುನಿಗಳು, ಬ್ರಹ್ಮ ಋಷಿಗಳು ಅವನನ್ನು ಇನ್ಯಾವ ಹೆಸರಿನಿಂದಲೂ ಕರೆಯದೆ ಆ ವೇದಸೆ ಎಂಬುದಾಗಿ ರಾಮನನ್ನು ಕರೆಯುತ್ತಾರೆ. ರಘುನಾಥ ರಘುಕುಲಕ್ಕೆ ಒಡೆಯ ಈ ಹೆಸರು ಕರೆಯೋರು ಯಾರು? ಪ್ರಜಾವೃಂದ. ನಮ್ಮ ರಘುಕುಲಕ್ಕೆ ಒಡೆಯ. ಇನ್ನು ನಾಥ ಇದನ್ನು ಕರೆಯೋಳು ಯಾರು? ಸ್ತ್ರೀ ಅಂದಾಯಿ ಅವಳೊಬ್ಬಳೆ ಸೀತೆ ಮಾತ್ರ ರಾಮನನ್ನು ಕಂಡ ಕ್ಷಣ ಈ ಹೆಸರಿನಿಂದ ಕರೆಯುವಂಥವಳು. ಇನ್ನು ಸೀತಾಯ ಪತಯೇ ನಮಃ ಸೀತಾಪತೆ ಇದನ್ನು ಕರೆಯೋರು ಯಾರು ಗೊತ್ತೇ? ಸೀತೆಯಿಂದ ಒಡಗೂಡಿ ಬಂದಂಥ ದಾಸಿಯರು, ಜನಕಪುರಿಯಿಂದ ಬಂದಂಥ ದಾಸಿಯರು ಇನ್ಯಾವ ಹೆಸರಿನಿಂದಲೂ ಕರೆಯುವ ಹಾಗಿಲ್ಲ. ರಾಮಾಯ ರಾಮಭದ್ರ ರಾಮಚಂದ್ರ ವೇದಸೆ ಯಾವ ಹೆಸರಿನಿಂದಲೂ ಕರೆಯುವ ಹಾಗಿಲ್ಲ. ಅವರು ರಾಮನನ್ನು ಕಂಡ ಕ್ಷಣ ಇವರು ನಮ್ಮ ಸೀತಾಪತಿ ಸೀತೆ ಗಂಡ ಹೀಗೆ ಪರಿಚಯಿಸಿಕೊಳ್ಳುವಂತಹ ಕಾಲ. ಅಯೋಧ್ಯೆಯಲ್ಲಿ ಸಂತಸದಿಂದ ಕಾಲ ಕಳೆಯುತ್ತಾ ಇರುವಂತಹ ವೈಭವವನ್ನು ಬಾಲಕಾಂಡದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಗುಣಗಾನ ಮಾಡ್ತಾರೆ. ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾಭ್ಯಯೇ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಲಂ. ಪಥ ವೈಕುಂಠಗೆ ಇದು ಹಿತ ನೋಡೋ ಕಥಾಶ್ರವಣ ಮಾಡೋ. सीतारामचंद्र भगवान की जय, पवन सुत हनुमान की जय, सनातन धर्म की जय. जय गुरुदेव दत्त, जय जय रघुवीर समर्थ. हरि ओम.